ಹಾಯ್ ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವ ಚೆಲುವ ಕಥೆಯ 6ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ ಸಪೋರ್ಟ್ ಮಾಡಿ. ಅಧ್ಯಾಯ 6. ಅವಳ ಮಾತು ಕೇಳಿ ಧೀರಜ್ ಸ್ತಬ್ಧನಾದನು. ಜೊತೆಗೆ ಜನರ ಕೀಳು ಮನಸ್ಥಿತಿಯ ಮೇಲೂ ಅವನಿಗೆ ಹೇವರಿಕೆ ಉಂಟಾಗಿತ್ತು. ತನ್ನ ಪಕ್ಕ ನಿಂತಿದ್ದ ಅವಳತ್ತ ಕಣ್ಣು ಹಾಯಿಸಿದನು. ಈಗಲೂ ತಲೆ ತಗ್ಗಿಸಿ ಅಳುತ್ತಿದ್ದಾಳೆ ಅವಳು. ಸುತ್ತಮುತ್ತ ಸೇರಿರುವ ಗುಂಪು ತಮ್ಮನ್ನೇ ನೋಡುತ್ತಿವೆ. ಇನ್ನು ಅವಳ ಹತ್ತಿರ ವಾದ ಮಾಡುವುದು ಸರಿಯಲ್ಲ ಅನಿಸಿತು ಅವನಿಗೆ. ಪವಿತ್ರಳತ್ತ ತಿರುಗಿ ತನ್ನ ಕರ್ಚೀಫ್ನಿಂದ ಅವಳ ಕಣ್ಣೀರು ಒರೆಸಿದವನು, ಬೇಜಾರು ಮಾಡ್ಕೊಳ್ಬೇಡಿ ಪವಿತ್ರ, ಈ ಸಮಾಜ ಇರೋದೇ ಹೀಗೆ. ಹಾಗಂದ ಮಾತ್ರಕ್ಕೆ ನಾವು ತಲೆ ಕೆಡಿಸ್ಕೊಂಡು ನಮ್ಮನ್ನ ಅವರ ಮುಂದೆ ಪ್ರೂವ್ ಮಾಡ್ಕೊಳ್ಳೋಕೆ ನೋಡಬಾರ್ದು. ನಾವೇನನ್ನೋದು ನಮಗೆಷ್ಟೇ ಗೊತ್ತಿದ್ರೆ ಸಾಕು. ಇದರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಬೇಡಿ. ನೀವು ನಿಮ್ಮ ಪಾಠದ ಕಡೆ ಗಮನ ಕೊಡಿ. ಇವುಗಳು ಕೊಚ್ಚಿಯಲ್ಲಿರೋ ನೊಣಗಳ ತರ ಎಂದವನು ಅವರೆಲ್ಲರತ್ತ ಸುಡುನೋಟ ಬೀರಿ ಅವಳನ್ನು ಕರೆದುಕೊಂಡು ಅತ್ತಲಿಂದ ಹೋದರೆ ದೀಪಾಳ ಮುಖದ ಮೇಲೊಂದು ನಗು ಮೂಡಿತ್ತು. ತನ್ನ ಯೋಜನೆಯಂತೆ ಮೊದಲ ಪ್ರಯತ್ನದಲ್ಲಿ ಗೆಲುವು ಸಾಧಿಸಿದ್ದಳು ಹುಡುಗಿ. ಆದರೆ ಈ ಗೆಲುವು ಭವಿಷ್ಯದಲ್ಲಿ ಅದೆಷ್ಟು ಜನರ ಜೀವನವನ್ನ ಘಾಸಿ ಮಾಡುವುದರಲ್ಲಿತ್ತು. ಮರುದಿವಸದಿಂದ ದೀಪಾಳ ನಡೆಯೇ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ಪ್ರತಿದಿನ ಕಾಲೇಜ್ಗೆ ತುಂಡುಡುಗೆ ತೊಟ್ಟು ತನ್ನ ತುಂಡು ಕೂದಲನ್ನು ಹಾಡಲು ಬಿಟ್ಟು ಜಂಭದಿಂದ ಬರುತ್ತಿದ್ದ ಹುಡುಗಿ ಇಂದು ಒಪ್ಪವಾಗಿ ಕೂದಲನ್ನ ಕ್ಲಿಪ್ನಿಂದ ಬಂಧಿಸಿ ಮೈ ಮುಚ್ಚುವಂತೆ ಚೂಡಿದಾರ್ ಹಾಕಿಕೊಂಡು ವಿಧೇಯ ವಿದ್ಯಾರ್ಥಿನಿಯಂತೆ ಬಂದರೆ ಇಡೀ ಕಾಲೇಜ್ ನಿಬ್ಬೆರಗಾಗಿತ್ತು. ಈ ರೀತಿಯ ಪ್ರತಿಕ್ರಿಯೆಯನ್ನ ಮೊದಲೇ ನಿರೀಕ್ಷೆ ಮಾಡಿದ್ದವಳು ನೇರವಾಗಿ ಪವಿತ್ರಳನ್ನ ಭೇಟಿಯಾಗಲು ಅವಳಿದ್ದ ತರಗತಿಯತ್ತ ಮುಖ ಮಾಡಿದಳು. ತನ್ನನ್ನು ಅವಳು ಹುಡುಕಿಕೊಂಡು ತರಗತಿ ಕೊಠಡಿಗೆ ತನಕ ಬಂದಿರುವುದನ್ನು ಕಂಡು ಪವಿತ್ರಾಳಿಗೆ ದಿಗಿಲಾಗಿತ್ತು. ಇನ್ನು ಯಾವ ಹೊಸ ಷಡ್ಯಂತ್ರ ರೂಪಿಸಿದ್ದಾಳೋ ಎಂದು. ಪವಿತ್ರಾಳನ್ನ ಕಂಡು ನಸುನಕ್ಕ ದೀಪ, ಯಾಕೆ ಪವಿತ್ರ, ತುಂಬಾ ಆಶ್ಚರ್ಯ ಆಗ್ತಾ ಇದೆಯಾ ನನ್ನನ್ನು ನೋಡಿ ಎಂದು ಕೇಳಿದಳು. ಅವಳ ಮಾತಿಗೆ ಏನು ಹೇಳಬೇಕೋ ತೋಚದಂತಾದಳು ಪವಿತ್ರ. ಇಲ್ಲ ಹೇಳಿ, ಏನು ವಿಷಯ ಕೇಳಿದಳು ಅಂಜುತ್ತಲೇ. ಅವಳ ಹತ್ತಿರ ಬಂದವಳು ಅವಳ ಕೈಗಳನ್ನು ಹಿಡಿದುಕೊಂಡು, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಪವಿತ್ರ, ನನ್ನಿಂದಾಗಿ ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ನಿನ್ನ ಮತ್ತೆ ಧೀರಜ್ ಸರ್ ನಡುವೆ ಏನೋ ಇದೆ ಅಂತ ಸುಳ್ಳು ಕತೆ ಕಟ್ಟಿ ನಿಂಗೆ ಅವಮಾನ ಮಾಡಿದೆ. ಅದೆಲ್ಲ ತಪ್ಪು ಅಂತ ಈಗ ಅನ್ನಿಸ್ತಿದೆ. ಸಾಧ್ಯ ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಎಂದು ವಿನಯದಿಂದ ಕೇಳಿಕೊಂಡರೆ ಇದು ಭ್ರಮೆಯೋ ಅಥವಾ ವಾಸ್ತವೋ ಎಂಬ ಗೊಂದಲಕ್ಕೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಳು ಪವಿತ್ರ. ಹೇಳು ಪವಿ, ನನ್ನನ್ನು ಕ್ಷಮಿಸ್ತೀಯ ತಾನೆ? ಯಾವುದೋ ಲೋಕದಲ್ಲಿ ಕಳೆದು ಹೋಗಿದ್ದವಳನ್ನ ದೀಪಾಳೆ ವಾಸ್ತವಕ್ಕೆ ಕರೆದುಕೊಂಡು ಬಂದಿದ್ದಳು. ಅವಳ ನಡೆನುಡಿಯಲ್ಲಿ ಆಗಿರುವ ಬದಲಾವಣೆ ಕಂಡು ಅವಳಿಗೆ ತನ್ನ ತಪ್ಪಿನ ಅರಿವಾಗಿದೆ ಎಂದುಕೊಂಡವಳ ತುಟಿ ಬಿಡಿದಿತ್ತು. ಇಟ್ಸ್ ಓಕೆ ದೀಪ, ನಾನದನ್ನ ಮನಸ್ಸಿನಿಂದ ಅವತ್ತೇ ತೆಗೆದು ಹಾಕಿದ್ದೀನಿ. ಕಹಿ ನೆನಪು ಮನಸ್ಸಲ್ಲೇ ಇದ್ರೆ ಓದಿನ ಕಡೆ ಗಮನ ಕೊಡೋಕ್ಕಾಗಲ್ಲ. ಆಗಿರೋದನ್ನ ಮರೆತು ಓದಿನ ಕಡೆ ಗಮನ ಕೊಡು ಅಂತ ಧೀರಜ್ ಸರ್ ಆ ದಿನನೇ ಹೇಳಿದ್ರು. ನಂಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ ಎಂದಳು ಅವಳ ಕೈ ಹಿಡಿಯುತ್ತಾ. ಅವಳು ತನ್ನನ್ನು ಕ್ಷಮಿಸಿದ್ದನ್ನು ಕಂಡು ಖುಷಿಯಿಂದ ಹಕ್ಕಿಯಾಗಿದ್ದಳು ದೀಪ. ಥ್ಯಾಂಕ್ ಯು ಪವಿ, ಥ್ಯಾಂಕ್ ಯು ಸೋ ಮಚ್. ಇವತ್ತಿಂದ ನಾನು ನೀನು ಬೆಸ್ಟ್ ಫ್ರೆಂಡ್ ಎಂದು ಸಿರಿ ಅವಳನ್ನು ಅಪ್ಪಿಕೊಂಡಳು. ಪವಿತ್ರ ಕೂಡ ಅವಳ ಪ್ರೀತಿಗೆ ಸ್ಪಂದಿಸಿದಳು. ಅವಳ ಈ ಹೊಸ ನಡೆ ಕಂಡು ಅವಳ ಗೆಳತಿಯರಿಗಂತೂ ಪರಮಾಶ್ಚರ್ಯವಾಗಿತ್ತು. ಆದರೆ ಈ ಬದಲಾವಣೆಯ ಹಿಂದಿರುವ ಕಾರಣ ತಿಳಿದುಕೊಳ್ಳುವ ಗೋಜಿಗೆ ಅವರು ಕೈ ಹಾಕಲು ಹೋಗಲಿಲ್ಲ. ಬೆಂಕಿಯ ಜೊತೆ ಚೆಲ್ಲಾಟ ಸಲ್ಲದು ಎಂಬುದು ಅವರಿಗೆ ತಿಳಿದೇ ಇದೆಯಲ್ಲವೇ. ಗೆಳತಿಯರ ಜೊತೆ ತರಗತಿ ಕೊಠಡಿಗೆ ಕಾಲಿಟ್ಟವಳನ್ನ ಕಂಡು ಉಳಿದ ಸಹಪಾಠಿಗಳ ಕಣ್ಣುಗಳು ಗೋಲಿ ಆಕಾರಕ್ಕೆ ತಿರುಗಿದ್ದವು. ಆದರೆ ಅದೆಲ್ಲವನ್ನು ನಿರ್ಲಕ್ಷ್ಯ ಮಾಡಿದವಳು ತನ್ನ ಜಾಗದಲ್ಲಿ ಬಂದು ಕೂತಳು. ತುಸು ಹೊತ್ತಿನ ನಂತರ ತರಗತಿ ಕೊಠಡಿಯೊಳಗೆ ಕಾಲಿಟ್ಟ ಧೀರಜ್ಗೆ ದೀಪಾಳ ವೇಷಭೂಷಣ ಕಂಡು ಅಚ್ಚರಿಯಾಗಿತ್ತು. ಆದರೆ ಅದನ್ನು ಅವಳ ಮುಂದೆ ತೋರ್ಪಡಿಸದವನು ಪುಸ್ತಕ ಹಾಗೂ ಚಾಕ್ ಪೀಸ್ ಕೈಗೆತ್ತಿಕೊಂಡು ಪಾಠ ಮಾಡಲು ಶುರು ಮಾಡಿದನು. ಪಾಠದ ನಡುವೆ ವಾಡಿ ಕಣ್ಣಿನಿಂದ ಅವಳನ್ನ ಗಮನಿಸುತ್ತಲೇ ಇದ್ದನು. ಅವಳು ಗಲ್ಲದ ಮೇಲೆ ಕೈಯಿಟ್ಟು ನಸುನಗುತ್ತಾ ಆಸಕ್ತಿಯಿಂದ ಅವನ ಪಾಠ ಕೇಳುತ್ತಿದ್ದಳು. ಹಿಂದೆಂದೂ ಅವಳಲ್ಲಿ ಈ ತರಹದ ವರ್ತನೆ ಕಂಡಿರದವನಿಗೆ ಸೋಜಿಗವೆನಿಸಿತ್ತು. ಆದರೂ ಅದರತ್ತ ಗಮನ ಕೊಡದೆ ತನ್ನ ಕೆಲಸ ಮುಂದುವರಿಸಿದನು. Physical attraction refers to the fact that an individual finds another person appealing ಎಂದು ಪಾಠ ಮಾಡುತ್ತಿದ್ದವನನ್ನೇ ಎವೆ ಇಕ್ಕದಿ ನೋಡುತ್ತಿದ್ದವಳು ಅವನನ್ನು ಕಂಡು ನಾಚಿ ನಕ್ಕು ಬಿಟ್ಟಳು.
ಅವಳ ಈ ದಿಢೀರ್ ಚರ್ಯೆಯಿಂದ ಒಮ್ಮೆ ಅವಕ್ಕಾದ ಹುಡುಗ ಮತ್ತೆ ತನ್ನ ಪ್ರವಚನವನ್ನ ಮುಂದುವರಿಸಿದರೆ ನೋಡುತ್ತಿದ್ದ ಹಾಗೆ ಅವನಿಗೆ ಕಣ್ಣು ಹೊಡೆದು ಮುತ್ತು ಕೊಟ್ಟಂತೆ ಸನ್ನೆ ಮಾಡಿಬಿಟ್ಟಳು ದೀಪ. ಇದನ್ನ ನಿರೀಕ್ಷೆಯೇ ಮಾಡದಿದ್ದವನಿಗೆ ತಲೆ ಗಿರ್ರಂದಿತ್ತು. ಕಕ್ಕ ಬಿಕ್ಕಿಯಾಗಿ ಬಿಟ್ಟನು ಧೀರಜ್. ತಕ್ಷಣ ಟೇಬಲ್ ಮೇಲಿಟ್ಟಿದ್ದ ನೀರಿನ ಬಾಟಲಿಯನ್ನ ತಡಕಾಡಿ ಕೈಗೆತ್ತಿಕೊಂಡವನು ಒಂದೇ ನಿಮಿಷದಲ್ಲಿ ನೀರು ಖಾಲಿ ಮಾಡಿದನು. ತುಸು ಹೊತ್ತಿನ ನಂತರ ಸುಧಾರಿಸಿಕೊಂಡವನು ಮತ್ತೆ ಪಾಠ ಪ್ರಾರಂಭ ಮಾಡಿದನು. ಆದರೆ ಅದೆಷ್ಟೇ ಪ್ರಯತ್ನ ಪಟ್ಟರೂ ಪಾಠವನ್ನು ಅವನಿಂದ ಮುಂದುವರಿಸಲು ಆಗಲೇ ಇಲ್ಲ. ಸಾರಿ ಕ್ಲಾಸ್, ನನಗ್ಯಾಕೋ ತಲೆ ಸಿಡಿತಾ ಇದೆ. ಕ್ಲಾಸ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಹಾಗೂ ಏನಾದರೂ ಇವತ್ತು ಮಾಡಿರೋ ಕ್ಲಾಸ್ನಲ್ಲಿ ಡೌಟ್ ಇದ್ರೆ ಸ್ಟಾಫ್ ರೂಮ್ಗೆ ಬನ್ನಿ ಎಂದವನೇ ಒಂದು ನಿಮಿಷವೂ ನಿಲ್ಲದೆ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ಟನು. ಅವನು ತಬ್ಬಿಬ್ಬಾಗಿ ಓಡಿ ಹೋಗಿದ್ದನ್ನು ಕಂಡು ದೀಪಾಳಿಗೆ ನಗುವೆ ಬಂದು ಬಿಟ್ಟಿತ್ತು. ಯಾರಿಗೂ ಗೊತ್ತಾಗದ ಹಾಗೆ ಒಳಗೊಳಗೆ ಮನಸಾರೆ ನಕ್ಕು ಬಿಟ್ಟಳು. ಅವಳ ವಿಚಿತ್ರ ವರ್ತನೆ ಕಂಡು ತಲೆಯೊಳಗೆ ಹುಳ ಬಿಟ್ಟುಕೊಂಡವರು ಮಾತ್ರ ಅವಳ ಗೆಳತಿಯರು. ಸ್ಟಾಫ್ ರೂಮಿನೊಳಗೆ ಬಂದು ಚೇರ್ ಎಳೆದು ಕೂತವನು ಇನ್ನೂ ಸಹಜ ಸ್ಥಿತಿಗೆ ಮರಳಲಿಲ್ಲ. ತರಗತಿಯ ಅವಧಿ ಮುಗಿಯುವ ಮುಂಚೆಯೇ ಕ್ಲಾಸ್ನ ಅರ್ಧದಲ್ಲಿ ನಿಲ್ಲಿಸಿ ಬಂದವನನ್ನು ಕಂಡು ಅವನ ಸಹೋದ್ಯೋಗಿಯೊಬ್ಬರು ಆಶ್ಚರ್ಯದಿಂದ ಸರ್, ನೀವು ಕ್ಲಾಸ್ ತಗೊಳ್ಳಿಲ್ವಾ ಕೇಳಿದರು. ಅವರ ಮಾತಿಗೆ ತಬ್ಬಿಬ್ಬಾದವನು ಧೀರಜ್, ಅದು ಮ್ಯಾಮ್, ಸ್ವಲ್ಪ ಮೈಗೆ ಹುಷಾರಿಲ್ಲ, ಅದಕ್ಕೆ ಕ್ಲಾಸ್ನ ಅರ್ಧದಲ್ಲಿ ನಿಲ್ಲಿಸಿ ಬಂದೆ ಎಂದನು ತಡವರಿಸುತ್ತ. ಐ ಸಿ, ಓಕೆ, ಟೇಕ್ ರೆಸ್ಟ್ ಎಂದವರು ಅಲ್ಲಿಂದ ಹೊರಟು ಹೋದರೆ ದೀರ್ಘ ಶ್ವಾಸವೊಂದನ್ನು ಹೊರಹಾಕಿದ ಧೀರಜ್ ಚೇರ್ಗೆ ಒರಗಿ ಕಣ್ಣು ಮುಚ್ಚಿದನು. ಅವನು ಕಣ್ಣು ಬಿಡುವ ವೇಳೆ ಅವನ ಮುಂದೆ ನಸುನಗುತ್ತಾ ನಿಂತಿದ್ದಳು ದೀಪ. ಒಂದು ಕ್ಷಣ ಬೆಚ್ಚಿಬಿದ್ದನು ಹುಡುಗ ಅವಳನ್ನ ಕಂಡು. ಗುಡ್ ಮಾರ್ನಿಂಗ್ ಸರ್, ಆರ್ ಯು ಓಕೆ ಎಂದು ತುಟಿ ಬಿರಿದು ಕೇಳಿದವಳನ್ನೇ ದುರುಗುಟ್ಟಿದವನು ನೀನ್ಯಾಕೆ ಇಲ್ಲಿಗೆ ಬಂದೆ ಕೇಳಿದನು. ಅರೆ, ಇದು ಕಾಲೇಜು, ನೀವು ಲೆಕ್ಚರರ್. ಸ್ಟೂಡೆಂಟ್ಸ್ಗಳು ನಿಮ್ಮನ್ನು ಹುಡುಕೊಂಡು ಸ್ಟಾಫ್ ರೂಮ್ಗೆ ಯಾಕೆ ಬರ್ತಾರೆ ಹೇಳಿ? ಡೌಟ್ ಕೇಳೋಕೆ ತಾನೆ. ಇಷ್ಟು ಸಣ್ಣ ವಿಷಯನೂ ನಿಮಗೆ ಗೊತ್ತಿಲ್ವಾ? ಮತ್ತೆ ಹೇಗೆ ಸರ್ ನೀವು ಲೆಕ್ಚರರ್ ಆದ್ರಿ ಎಂದವಳ ಮಾತು ಕೇಳಿ ಪೆಚ್ಚಾದನು ಧೀರಜ್. ಅವನು ತುಟಿ ಬಿಚ್ಚದಿರುವುದನ್ನು ಕಂಡವಳು ನೀವೇ ಹೇಳಿದ್ರಲ್ವಾ, ಡೌಟ್ಸ್ ಏನಾದರೂ ಇದ್ರೆ ಸ್ಟಾಫ್ ರೂಮಿಗೆ ಬಂದು ಕೇಳಿ ಅಂತ, ಅದಕ್ಕೆ ಬಂದೆ ಎಂದಳು. ಅವಳ ಮಾತಿಗೆ ಎಚ್ಚೆತ್ತುಕೊಂಡವನು ಸರಿ, ಅದೇನ್ ಡೌಟ್ ಬೇಗ ಹೇಳು ಎಂದನು. ಅವನ ಮುಂದೆ ಪುಸ್ತಕ ಬಿಡಿಸಿದವಳು ತನ್ನ ಅನುಮಾನವನ್ನು ಬಗೆಹರಿಸಿಕೊಂಡರೆ ಅಂದಹಾಗೆ ಈಗ ತಲೆನೋವು ಹೇಗಿದೆ ಸರ್ ಕೇಳಿದಳು ಆಸ್ಥೆಯಿಂದ. ಅವನಿಗೋ ಆಶ್ಚರ್ಯವೇ ಆಶ್ಚರ್ಯ. ಪರವಾಗಿಲ್ಲ ಚುಟುಕಾಗಿ ಉತ್ತರಿಸಿದವನಿಗೆ ಅವಳ ಹೊಳಪು ಕಣ್ಣಿನಲ್ಲಿ ತನ್ನ ಕಣ್ಣಿಡಲು ಆಗಲೇ ಇಲ್ಲ. ಓಕೆ ಸರ್, ಚೆನ್ನಾಗಿ ರೆಸ್ಟ್ ಮಾಡಿ, ಟೇಕ್ ಕೇರ್ ಎಂದುಸಿರಿದವಳು. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ನಿಮಗೆ ನಾನು ತುಂಬ ಅವಮಾನ ಮಾಡಿದ್ದೀನಿ, ನನ್ನಿಂದ ತಪ್ಪಾಗಿದೆ, ಐ ಆಮ್ ಸಾರಿ ಎಂದವಳು ಅಲ್ಲಿಂದ ಹೋದರೆ ಬಿಟ್ಟ ಬಾಯಿ ಬಿಟ್ಟಂತೆ ಅವಳು ಹೋದೆತ್ತಲೇ ನೋಡುತ್ತಾ ಕೂತು ಬಿಟ್ಟನು ಧೀರಜ್. ತನ್ನ ಜೊತೆ ಮಾತ್ರವಲ್ಲ, ಪವಿತ್ರಾಳ ಜೊತೆಯೂ ದೀಪ ಆತ್ಮೀಯತೆಯಿಂದ ಮಾತನಾಡಿ ಕ್ಷಮೆ ಕೇಳಿದಳು ಎಂಬ ವಿಷಯ ತಿಳಿಯುತ್ತಲೇ ಧೀರಜ್ಗೆ ಇನ್ನಷ್ಟು ಅಚ್ಚರಿಯಾಗಿತ್ತು. ತುಂಬ ವಿಚಿತ್ರವಾಗಿದೆಯಲ್ಲ ಅವಳ ವರ್ತನೆ, ಅದು ಹೇಗೆ ಅಷ್ಟೊಂದು ದಿಢೀರಾಗಿ ಬದಲಾದ್ಲು ಅವಳು, ಅದು ಒಬ್ಬರ ಹತ್ತಿರ ಕ್ಷಮೆ ಕೇಳುವಷ್ಟು, ಅನ್ಬಿಲೀವೇಬಲ್ ಎಂದು ಅನ್ಯಮನಸ್ಕನಂತೆ ನುಡಿದವನ ಮಾತಿಗೆ ನಸುನಕ್ಕವಳು. ದೀಪ ಏನು ಕೆಟ್ಟ ಹುಡುಗಿ ಅಲ್ಲ ಸರ್, ಅವಳಿಗೆ ಕೋಪ ಜಾಸ್ತಿ ಅಷ್ಟೇ. ಅದೊಂದು ವಿಷಯನ ಕನ್ಸಿಡರ್ ಮಾಡದೆ ಹೋದ್ರೆ ಅವಳು ಕೂಡ ಒಳ್ಳೆಯವಳೆ. ಸಮಯ ಸಂದರ್ಭ ಅವಳ ಕೈಯಲ್ಲಿ ಆ ರೀತಿ ಮಾಡಿಸಿದೆ ಅಷ್ಟೇ ಎಂದಳು ಪವಿತ್ರ. ಆದರೂ ಒಬ್ಬ ವ್ಯಕ್ತಿ ಒಂದೇ ದಿನದಲ್ಲಿ ತನ್ನ ವ್ಯಕ್ತಿತ್ವವನ್ನೇ ಬದಲಾಯಿಸಿಕೊಳ್ಳುವಷ್ಟು ಬದಲಾಗ್ತಾನೆ ಅಂದರೆ ನಂಬುವಂಥದ್ದಾ ಎಂದು ಪ್ರಶ್ನೆ ಮಾಡಿದವನಿಗೆ ಇನ್ನೂ ಅವಳಲ್ಲಿ ಆಗಿರುವ ಬದಲಾವಣೆ ಮೇಲೆ ಸಂಶಯ. ಯಾಕೆ ನಂಬಾರ್ದು ಸರ್, ಅವಳಿಗೂ ಮನಸ್ಸನ್ನೋದಿದೆ, ಭಾವನೆ ಅನ್ನೋದಿದೆ. ಯಾವುದು ಸರಿ ಯಾವುದು ತಪ್ಪು ಅಂತ ತರ್ಕ ಮಾಡೋ ಬುದ್ಧಿವಂತಿಕೆ ಇದೆ. ಅವತ್ತು ಅವಳಿಗೆ ತಪ್ಪಿನ ಮನವರಿಕೆ ಆಗಿರಲಿಲ್ಲ, ಈಗ ಆಗಿದೆ. ಅದಕ್ಕೆ ಸಹಜವಾಗಿ ಬಂದು ಕ್ಷಮೆ ಕೇಳಿದ್ಲು. ಅಷ್ಟೊಂದು ಸುಲಭವಾಗಿ ಯಾರ ಹತ್ರನೂ ಕ್ಷಮೆ ಕೇಳೋ ಹುಡುಗಿ ಅವಳಲ್ಲ. ಇದ್ರಲ್ಲೇ ಗೊತ್ತಾಗಲ್ವಾ ಅವಳು ಬದಲಾಗಿದ್ದಾಳೆ ಅಂತ ಎಂದವಳು ಕಲ್ಲು ಬೆಂಚಿನ ಮೇಲಿಂದ ಎದ್ದು ನಿಂತರೆ. ಆದರೂ ಯಾಕೋ ಎಂದವನು ತನ್ನ ಮಾತಿಗೆ ಅರ್ಧ ವಿರಾಮ ಇಟ್ಟು, ಅವಳು ಬದಲಾಗದೆ ಹೋಗ್ಲಿ, ಅದನ್ನು ಕಟ್ಕೊಂಡು ನನಗೇನಾಗಬೇಕು, ಬದಲಾದ್ರೆ ಸಂತೋಷ ಎಂದು ನಕ್ಕವನು ಆ ವಿಷಯವನ್ನ ಅಲ್ಲೇ ಬಿಟ್ಟನು. ಅವನ ಪ್ರತ್ಯುತ್ತರ ಕಂಡು ತಾನೂ ನಕ್ಕಳು ಪವಿತ್ರ. ದೀಪು, ಇದು ನೀನೇನೆ, ಇಷ್ಟು ವರ್ಷದಿಂದ ನಿನ್ನ ಜೊತೆ ಇದ್ದೀನಿ ನಾನು, ಆದರೆ ನನಗೇನೆ ನಿನ್ನ ನಡವಳಿಕೆ ಕೊಂಡು ಆಶ್ಚರ್ಯ ಆಗ್ತಿದೆ ಅಂದರೆ ಇನ್ನು ಕಾಲೇಜ್ನಲ್ಲಿರೋರ ಅದೆಷ್ಟು ಆಶ್ಚರ್ಯ ಆಗಿರಬೇಡ ಎಂದು ಕೊನೆಗೂ ಮಾತಿಗಿಳಿದಳು ಶಿಲ್ಪ. ಶಿಲ್ಪ, ಈಗೇನಾಯ್ತು ಅಂತ ಈ ರೀತಿ ಹೇಳ್ತಾ ಇದ್ದೀಯಾ ಎಂದು ಸಹಜವಾಗಿ ಕೇಳಿದವಳಿಗೆ, ಏನಾಯ್ತಾ, ನಿನ್ನನ್ನು ನೀನೇ ಪ್ರಶ್ನೆ ಮಾಡಿ ಕೇಳ್ಕೊ,
ಆಗ ನಿಂಗೇನೆ ಉತ್ತರ ಸಿಗಬಹುದೇನು. ಅಲ್ಲ, ಆ ಧೀರಜ್ ಸರ್ ಮತ್ತೆ ಪವಿತ್ರನ ಕಂಡ್ರೆ ಉರಿದು ಬೀಳ್ತಾ ಇದ್ದ ಅವಳು ಅವ್ರ ಹತ್ರನೇ ಹೋಗಿ ಸಾರಿ ಕೇಳಿ ಫ್ರೆಂಡ್ಶಿಪ್ ಆಫರ್ ಬೇರೆ ಕೊಟ್ಟು ಬಂದಿದ್ಯಲ್ಲೇ. ನೀನು ಹಾಕೋ ಬಟ್ಟೆಯಿಂದ ಹಿಡಿದು ನೀನಾಡೋ ಮಾತಿನ ಶೈಲಿ ತನಕ ಎಲ್ಲನೂ ಬದಲಾಗಿದೆ. ನಂಗೆನೆ ನಿನ್ನನ್ನು ನೋಡ್ತಾ ಇದ್ರೆ ಶಾಕ್ ಆಗ್ತಿದೆ. ನಿಜ ಹೇಳು, ಏನಾದ್ರೂ ಸ್ಕೆಚ್ ಹಾಕ್ತಾ ಇದ್ದೀಯಾ? ಕೇಳಿದಳು ಅವಳನ್ನೇ ಅನುಮಾನಿಸುತ್ತಾ. ಹೌದು, ಇವತ್ತೊಂದು ಸ್ಕೆಚ್ ಮಾಡ್ಬೇಕಂತ ಇದ್ದೀನಿ, ನನ್ನ ಫೇವ್ರೆಟ್ ಅನಿಮಿದ್ದು ಎಂದವಳು. ಕಮಾನ್ ಶಿಲ್ಪ, ನಿನಗೂ ಗೊತ್ತೇ ಇದೆ ಅವರಿಬ್ಬರಿಗೆ ನಾನೆಷ್ಟೊಂದು ಅವಮಾನ ಮಾಡಿದ್ದೀನಿ ಅಂತ. ಆ ಪಾಪ ಪ್ರಜ್ಞೆ ನನ್ನನ್ನು ತುಂಬ ಕಾಡ್ತಿತ್ತು, ಅದಕ್ಕೆ ಹೋಗಿ ಸಾರಿ ಕೇಳಿದೆ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನು ಬಂತು? ಕೇಳಿದಳು ಸಹಜವಾಗಿ. ದೀಪು, ಆದ್ರೂ ಎಂದವಳ ಮಾತನ್ನ ಅರ್ಧಕ್ಕಿಯೇ ತಡೆದವಳು. ಲೀವ್ ಇಟ್ ಎಂದು ಗಂಭೀರವಾಗಿ ನುಡಿದು ಮುಂದೆ ಹೆಜ್ಜೆ ಹಾಕಿದರೆ ಮತ್ತೆ ತುಟಿ ಬಿಚ್ಚಲಿಲ್ಲ ಶಿಲ್ಪ. ಖುಷಿ ಪಡೋ ವಿಷಯನ ಯಾಕೋ ಇಷ್ಟೊಂದು ಬೇಜಾರಿಂದ ಹೇಳ್ತಾ ಇದ್ದೀಯಾ ಎಂದು ಕೇಳಿದ ಮನೋಜ್ಗೆ. ನಾನೆಲ್ಲೋ ಬೇಜಾರಿಂದ ಹೇಳ್ತಾ ಇದ್ದೀನಿ. ಅವಳು ಬದಲಾಗಿರೋದು ನನಗೂ ಖುಷಿನೇ. ಆಸ್ ಅ ಟೀಚರ್ ಆಗಿ ನನ್ನ ಸ್ಟೂಡೆಂಟ್ ಒಳ್ಳೆ ವ್ಯಕ್ತಿಯಾಗಿ ಬದಲಾಗ್ತಾ ಇದ್ದಾರೆ ಅಂದರೆ ಅದು ನನಗೂ ಖುಷಿ ಕೊಡೋ ವಿಷಯನೇ ಅಲ್ವೇನು ಎಂದನು ಧೀರಜ್ ಸಹಜವಾಗಿ. ಆದ್ರೆ ನೀನು ಹೇಳೋ ಸ್ಟೈಲ್ ನೋಡಿದ್ರೆ ಖುಷಿಯಾಗಿರೋರ ಥರ ಇಲ್ವಲ್ಲ ಎಂದವನು. ಸರಿ, ನಮಗ್ಯಾಕೆ ಆ ಭದ್ರಕಾಳಿ ವಿಷಯ? ಬಿಸಿ ರಾಗಿ ಮುದ್ದೆ ಮಾಡಿದ್ದೀನಿ, ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಿಂದ ಮಲಗು ಎಂದವನು ನಕ್ಕರೆ ಧೀರಜ್ನ ಮುಖದ ಮೇಲೂ ನಗು ಮೂಡಿತ್ತು. ಮುಂದುವರಿಯುವುದು. ದಿಢೀರ್ ಅಂತ ನಮ್ಮ ಜಮ್ಮದ ಕೋಳಿ ದೀಪಾರಾವ್ ಅವರು ಇಷ್ಟೊಂದು ಬದಲಾಗಿದ್ದಾರೆ ಅಂದರೆ ಇದರ ಕಾರಣ ಏನಿರಬಹುದು? ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.